ಆಯ್ತಣ್ಣ. ಈಗ ಎಷ್ಟೊಂದು 6 ತಿಂಗಳು ಐತೆ ಸರ್. 6 ತಿಂಗಳು 6-7 ತಿಂಗಳಿಂದ ಅದು ನಾನು ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಡಬ್ಬಿಂಗ್ ಎಲ್ಲ ಮುಗಿಸಿ ಬಿಗ್ ಬಾಸ್ ಮನವೊಳಗೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು ಆಚೆಗೆ ಬರೋಷ್ಟೊತ್ತಿಗೆ ಅಂದ್ಬಿಟ್ಟು ಸರ್ರು ಕರೆದು ಆಮೇಲೆ ಯಾವುದೂ ಒತ್ತಡ ಕೊಟ್ಟಿಲ್ಲ ಸರ್. ಹೀಗೆ ಒಂದು 10 ನಿಮಿಷ ಶೂಟಿಂಗ್ ಹೋಗೋದು, ಅದು 10 ನಿಮಿಷ ಲೇಟ್ ಆದರೂ ಪಾಪ ಅಡ್ಜಸ್ಟ್ ಮಾಡ್ಕೊಂಡು ಬೇರೆ ಸೀನ್ ಶೂಟಿಂಗ್ ಮಾಡೋದು. ಅಂದರೆ ಆ ಕಂಫರ್ಟ್ ಝೋನು ಡೈರೆಕ್ಟ್ರು ಫಸ್ಟು ಈಗ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡ್ಬೇಕಂದ್ರೆ ಒಂದು ಇರ್ತದೆ ಗೊತ್ತಾ ಸರ್, ಡೈರೆಕ್ಟ್ರು ಇದು ಅಂತ ಆ ಭಯನೇ ಎಲ್ಲೂ ಕೊಡ್ದಾನೆ ಎಲ್ಲ ಇಡೀ ಟೀಮು, ಪ್ರೊಡ್ಯೂಸರು, ಡೈರೆಕ್ಟ್ರು, ಕ್ಯಾಮ್ರಾಮನ್ಸರು ಎಲ್ಲರೂ ಅಷ್ಟು ಆರ್ಟಿಸ್ಟ್ಗಳು ಜೊತೆ ಮಾಡಿದವರು. ಆಮೇಲೆ ನಾಯಕ ನಟ ಅನ್ನೋದು ಇಂಥ ಒಂದು ಚೆನ್ನಾಗಿರೋದು ಒಂದು ಪಾತ್ರ. ಈಗ ಎಲ್ಲರೂ ಇದು ಅದೇ ಇದು ಜರ್ನಿ ಕಥೆ ಆಗಿರುತ್ತೆ. ಈಗ ನಾಯಕ ನಟರು ನನಗೆ ಭಯ ಆಗ್ಬಿಡ್ತದೆ, ಅಯ್ಯೋಯ್ಯಪ್ಪ ನಾಯಕ ನಟ ಅಂತ. ಜರ್ನಿ ಕಥೆ ಆಗಿರೋದ್ರಿಂದ ಎಲ್ಲರೂ ಈಗ ಗೌರವ್ ಸರು, ನಾನು, ಶ್ವೇತಾ ಮೇಡಮ್, ಸಾಧು ಸರು ಎಲ್ಲರೂ ಒಂದಲ್ಲ ಒಂದು ಕತೆಗೆ ಲಿಂಕು. ಸಿನಿಮಾ ಪೂರ್ತಿ ಎಲ್ಲರೂ ಇರ್ತೀವಿ. ಸಿನಿಮಾ ಮಾಡಬೇಕಂತ ಮೊದಲಿಂದ ದೊಡ್ಡ ಆಸೆ ಇಲ್ಲ, ಅದೆಲ್ಲೋ ಈಗ ಈಡೇರ್ತಾರೆ. ಹೌದು ಸರ್, ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಆ್ಯಕ್ಚುಲಿ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇತ್ತು. ಅದು ಈಗ ಆ್ಯಕ್ಟ್ರು ಈಗ ಆ್ಯಕ್ಟಿಂಗ್ ಗುರ್ತಿಸ್ಕೊಂಡಿರೋದ್ರಿಂದ ಈಗ ಆ್ಯಕ್ಟಿಂಗಲ್ಲಿ ಒಂದಷ್ಟು ಕಂಟಿನ್ಯೂ ಆಗಿರೋದ್ರಿಂದ ಸಾರು ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಮುಂಚೆ ಸಿನಿಮಾ ಮಾಡಿ ಒಂದಷ್ಟು ಸಿನಿಮಾ ಮಾಡಿರೋದ್ರಿಂದ ಡೈರೆಕ್ಷನ್ ನನಗೆ ಅದು ಸಾರಿಗೂ ಒಂದು ನಂಬಿಕೆ ಇಡ್ಬೋದಪ್ಪ, ನಂಬಿಕೆ ಇಟ್ಟು ಮಾಡ್ಬೋದಪ್ಪ ಅನ್ನೋದೊಂದು ಧೈರ್ಯ. ಸಾಧು ಸರ್ ಸೇರಿದಂತೆ ದೊಡ್ಡ ಸ್ಟಾರ್ಸ್ ಕಾಸ್ಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ ಸಿನಿಮಾದ. ಅದ್ರ ಬಗ್ಗೆ ಸಾಧು ಸರ್ ಜೊತೆ ಆ್ಯಕ್ಟ್ ಮಾಡೋಂಥದ್ದು, ಯಾಕೆಂದರೆ ಒಂದು ಟೈಮಲ್ಲಿ ಅವರೆಲ್ಲ ನಮ್ಮ ರೋಲ್ ಮಾಡೆಲ್ ಆಗಿರ್ತಾರೆ ಸಿನಿಮಾ ಅಂತ ಬಂದಾಗ. ಸೊ ಅವ್ರ ಜೊತೆ ನಡೆಸೋವಂಥದ್ದು. ಹ್ಞೂ ಸರ್, ಇದು ಸಾಧು ಸರ್ ಈಗ ಹೆಂಗೆ ಅಂದರೆ ಎಲ್ಲೂ ಹೋಯ್ತಿರಲಿಲ್ಲ ಅವರು. ಶಾರ್ಟ್ ಬೇರೆಯವ್ರು ಇದ್ದಾಗಲೂ ಈಗ ಶಾರ್ಟ್ ಮುಗಿದು ಇಲ್ಲ ರೆಡಿ ಆಗಬೇಕು ಅಲ್ಲೇ ಕೂತ್ಕೊಂಡು ಚೇರಾಕ ನಮ್ಮೆಲ್ಲ ಕೂರಿಸ್ಕೊಂಡು ಹೇಳೋರು, ಅವ್ರ ಅನುಭವಗಳು ಹೇಳೋರು. ಅವಾಗ ಒಂದು ಸಿನಿಮಾ ಮಾಡೋದು, ಅವಾಗ ಹಿಂಗೆ ಆಗಿತ್ತು, ಇಲ್ಲೊಂದು ಸಿನಿಮಾ ಮಾಡೋದು, ಇನ್ಸಿಡೆಂಟ್ ಆಗಿತ್ತು, ಅವನು ಅಷ್ಟು ಹೇಳೋರು. ನಾನು ಇಲ್ಲೆಲ್ಲ ಸುತ್ತ ಆಮೇಲೆ ಅವ್ರ ಫೋಟೋ ಎಲ್ಲ ಈಗ ಬೇರೆ ದೇಶಕ್ಕೆ ಹೋಗಿ ತಗೊಂಡಿರೋ ಫೋಟೋ ಎಲ್ಲ ತೋರಿಸಿದ್ರು. ಇಲ್ಲಿ ಹೋಗಿದೆ ಈ ದೇಶಕ್ಕೆ, ಇಲ್ಲಿದು ಫೇಮಸ್ಸು, ನೀನು ಹೋಗು ಸುತ್ತಾಡಬೇಕು, ನಾನು ಎಲ್ಲ ದೇಶನೂ ಸುತ್ತಾಡಿದ್ದೀನಿ, ನೀನು ಸುತ್ತಾಡಬೇಕು, ಜೀವನದಲ್ಲಿ ಎಂಜಾಯ್ ಮಾಡಬೇಕು ಅಂತ ಒಂದಷ್ಟು ಹೇಳಿದ್ರು. ಅದೆಲ್ಲ ಅವ್ರ ಅನುಭವ ಹಂಚ್ಕೊತಾರಲ್ಲ ಸರ್, ಅದು ಸಖತ್ ಖುಷಿ. ಅವ್ರ ಪಾಡ್ಗೆ ಅವ್ರು ಇರ್ಬೋದು, ನಮ್ಮ ಪಾಡ್ಗೆ ಅವ್ರ ಪಾಡ್ಗೆ ಅವ್ರು ಇರ್ಬೋದು. ಕರೆದ್ಬಿಟ್ಟು ಮಾತಾಡ್ಸೋದಾಯ್ತಲ್ಲ ಹಿಂಗೆ ಅಂತ ಎಲ್ಲ ಹೇಳೋದಾಯ್ತಲ್ಲ, ಅದು ಯಾರು ಎಷ್ಟು ಜನ ಮಾತಾಡ್ತಾರೆ. ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರೆ ಮುನ್ನಾ ಬಾಯ್ ಹೆಸರಲ್ಲೇ ಒಂದು ಗ್ಯಾಂಗ್ಸ್ಟರ್ ಕೊಡ್ತಾ ಇದ್ದೆ. ಸೊ ಹಿಂಗೆ ಏನು ಸಿನಿಮಾದ ಕತೆ ಅಂತ? ಸಿನಿಮಾದ ಕತೆ ಅಲ್ಲ ಸರ್, ಜರ್ನಿ ಕತೆ. ಜರ್ನಿ ಕತೆಲಿ ನಾನು ಗೌರವ್ ಶೆಟ್ಟಿ ಅವರು, ಶ್ವೇತಾ ಅವರು ಎಲ್ಲರೂ ಒಂದು ಜರ್ನಿ, ಸಾಧು ಸರು, ಈಗ ಆ ಫ್ರೇಮಲ್ಲಿ ಎಷ್ಟು ಜನ ಅವರ ಎಲ್ಲರೂ ಆ ಜರ್ನಿಲಿ ಇನ್ವಾಲ್ವ್ ಆಗಿ ಆ ಜರ್ನಿ ಹೆಂಗೆ ಆ ಜರ್ನಿ ಕತೆ ಹೆಂಗೆ ಮೂವ್ ಆಯ್ತದೆ ಅದು ಏನು ಅಂದರೆ ಸಿನಿಮಾ. ಬಿಗ್ ಬಾಸ್ ಆದ್ಮೇಲೆ ಅವಕಾಶಗಳು ಯಾವ ರೀತಿ ಬರ್ತಾ ಇದೆ ಗಿಲ್ಲಿ ಅವ್ರಿಗೆ? ಗೊತ್ತೈತೆ ಸರ್, ಅದೇ ಒಂದಷ್ಟು ಮಾತುಕತೆ ನಡೀತಾವೆ, ಗೊತ್ತೈತೆ, ಎಲ್ಲ ಐತೈತೆ. ಅದೇ ಏನು ಮಾಡಬೇಕು ನೆಕ್ಸ್ಟು, ಏನು ಆಗಬೇಕು, ಏನು ಮಾಡಬೇಕು ಅನ್ನೋದೇ ಇನ್ನೂ ಬೇಕು. ಇನ್ನೊಂದು ವಾರ 15 ದಿನ ಬೇಕು, ಏನಾರೋ ಒಂದು ಡಿಸಿಷನ್ ತಗೋಬೇಕು. ಎಷ್ಟು ಸಿನಿಮಾಗಳು? ಯಾವುದು ಮೇಡಮ್? ಯಾವುದು ಮೇನ್ ರೋಲ್? ಅದೇ ಮೇಡಮ್, ಅದೇ ಒಂದಷ್ಟು ಮಾತುಕತೆ ನಡೀತಾವೆ. ಬರ್ತಾ ಇದ್ದೀನಿ ಅಂದ್ರೆ 100% ಅದು ಫೈನಲ್ ಆಗಿಲ್ಲ. ಅದೇ ಈಗ ಮಾತಾಡೋಕೆ ಮಾತುಕತೆ ನಡೀತಾವೆ. ಲವ್ ಸ್ಟೋರಿ ಬಂದಿದ್ಯಾ ನಿಮ್ಮನ್ನ ಮತ್ತೆ ಕಾವ್ಯನ ಮತ್ತೆ ರಕ್ಷಿತಾನ ಹಾಕೊಂಡು? ಅವೇ ಜಾಸ್ತಿ ಬರ್ತಾವೆ. ಒಪ್ಕೊಂತೀರಾ ಹೇಗೆ ಅಂತ ಅದೇ ನೋಡ್ಬೇಕಲ್ಲ ಮೇಡಮ್. ಈಗ ಅವರು ನಮ್ದು ಅದು ಏನು ಎತ್ತ ಅಂತ ನೋಡಿ ಒಪ್ಕೋಬೇಕಲ್ಲ. ಈಗ ಅದು ತಪ್ಪಲ್ಲೇ. ಈಗ ಅದು ಈಗ ಶೋ ನೋಡಿ ಇದ್ರಲ್ಲೆಲ್ಲ ನೋಡ್ಬಿಟ್ಟು ಇದೆಲ್ಲ. ಈಗ ನಾನು ಆಚೆ ಬಂದ್ಮೇಲೆ ನಾನು ಹೊಸಿ ಬಿದ್ದು ನಗಡೆಲ್ಲ ಸೂರ್ಯವಂಶದ್ದೆಲ್ಲ ನನ್ನ ರಕ್ಷಿತಾ ಕಾವ್ಯ ಇವ್ರನ್ನೆಲ್ಲ ಸೇರಿಸಿ ಸೂರ್ಯವಂಶ, ಆಮೇಲೆ ಬೃಂದಾವನ ದರ್ಶನ್ ಸರ್ದು ಬೃಂದಾವನ ಸಿನಿಮಾ ಇದೆಯಲ್ಲ ಅದೆಲ್ಲನೂ ಆ ಮಕ್ಕನೆಲ್ಲ ಎಡಿಟ್ ಮಾಡಾಕ ಅದು ಓಕೆ, ಅವರೇನೋ ಮಾಡಿದ್ರು. ನಿಮ್ ಚಾಯ್ಸ್ ಹೇಳಿ. ಹಂಗಾದ್ರೆ ಬೃಂದಾವನ ಸಿನಿಮಾದಲ್ಲಿ ಇಬ್ರು ಒಪ್ಕೋತಾರೆ, ಹೀರೋ ದರ್ಶನ್ ಅವರು. ಸೊ ನೀವು ಇಬ್ರು ಒಪ್ಕೊಂತೀರಾ, ಇಲ್ಲಿ ಯಾರಾದ್ರೂ ಒಬ್ರನ್ನ ಸೆಲೆಕ್ಟ್ ಮಾಡ್ತೀರಾ ಅಂತ? ಏನ್ ಇಬ್ರು ಒಪ್ಕೊಳ್ಳಿ. ಯಾರು ಅಲ್ಲ, ಈಗ ನಿಮ್ಮ ಜೊತೆನೂ ಮಾತಾಡಿದ್ದೀನಿ ಸುಮಾರು. ನೀವು ಎಷ್ಟು ಸಲ ಫೋನ್ ಮಾಡಿದ್ದೀರ ನನಗೆ? ನಾನು ಮಾಡಿದ್ದೀನಿ. ಇದು ಜಾತ್ರೆಗಳಲ್ಲಿ ಈ ತೋಲು ಬೊಂಬೆ ಅದಕ್ಕೆಲ್ಲ ನಿಮ್ಮಿಬ್ರನ್ನ ಜೋಡಿ ಮಾಡ್ತಿದ್ದಾರೆ. ಕಾವ್ಯ ಮತ್ತೆ ನಿಮ್ಮನ್ನ ಗಿಲ್ಲಿ ಅವ್ರನ್ನ ಮಾಡ್ಬಿಟ್ಟು ಓಡಿಸ್ತಿದಾರಲ್ಲ ಈ ಜಾತ್ರೆಗಳಲ್ಲಿ. ಸೊ ಏನ್ ಅನ್ಸುತ್ತೆ ಅದನ್ನೆಲ್ಲ ನೋಡಿದಾಗ? ಅದು ನೋಡಿದೆ, ಸಖತ್ ಖುಷಿ ಆಯ್ತು. ಈಗ ಬಿಗ್ ಬಾಸ್ ನಾನು ಆಚೆಗೆ ಬಂದಾಗ್ಲೂ ಒಂದು ಅನ್ಕೊಂಡಿದ್ದೆ, ಬಿಡಪ್ಪ ಒಂದು ವಾರ ಅಂದರೆ ಗೆದ್ದವನಿ ಆಚೆ ಬಂದೈತೆ, ಬಿಗ್ ಬಾಸ್ ಮುಗಿದು ಈಗ ತಾನೇ ಆಗೈತಲ್ಲ, ಒಂದು ವಾರ ಇರ್ತದೆ ಈ ಬಿಸಿ ಎಲ್ಲ, ಆಮೇಲೆ ಎಲ್ಲ ಮಾಮೂಲಿ ನಾರ್ಮಲ್ ಆಯ್ತದೆ, ನಾನು ಆರಾಮಾಗಿ ಇರ್ಬೋದು ಓಡಾಡ್ಕೊಂಡು.
ಅಂತ. ಅದು ಒಂದು ನೋಡಿ ಒಂದು 15-20 ದಿನ ಆದ್ರೂ ಎಲ್ಲಾರು ಒಂದ್ ಕಡೆ ಏನಾರು ಒಂದು ಆಯ್ತು ಇರ್ತದೆ. ಈಗ ನೀವು ಹೇಳಿದ್ರಲ್ಲ ಓಡಿಸೋದು ಎತ್ತುಗಳ ಮೇಲೆ ಕಟ್ಕೊಂಡು ಜಾತ್ರೆಲೆಲ್ಲ ಇದು ಮಾಡೋದು, ಗೊಂಬೆಗಳು ಕಟ್ಕೊಂಡು ಓಡಿಸೋದು ಅಂತ, ಅದು ನಿಜವೂ ಸಖತ್ ಖುಷಿ ಆಯ್ತದೆ. ಅಯ್ಯೋ ಇನ್ನೂ ಆಯ್ತಲ್ಲಪ್ಪ. ಸರಿ, ಇವಾಗ ಈ ಟೈಮ್ ಅನ್ನೋದನ್ನ ಎಷ್ಟು ನಂಬ್ತೀರಾ? ಬಿಕಾಸ್ ನೀವು ಸೂಪರ್ ಹಿಟ್ ಸಿನಿಮಾ ಮಾಡ್ಬಿಟ್ಟು ಹೋದ್ರಿ, ಬಿಗ್ ಬಾಸ್ ಕೂಡ ಸೂಪರ್ ಹಿಟ್ ಆಯ್ತು, ಜೊತೆಗೆ ಇಲ್ಲಿ ನೀವು ಕೂಡ ಲೀಡಲ್ಲಿ ಆಕ್ಟ್ ಮಾಡಿರುವಂತದ್ದು. ಇದೆಲ್ಲ ನೋಡ್ತಿದ್ರೆ ಎಲ್ಲೋ ಒಂದ್ ಕಡೆ ಕೋಇನ್ಸಿಡೆನ್ಸ್, ಇದೆಲ್ಲ ಗಿಲ್ಲಿ ಹೆಸರಲ್ಲಿ ಬರ್ದಿಟ್ಟಿದೆ ಆಲ್ರೆಡಿ ಅಂತ ಅನ್ಸುತ್ತೆ. ಸೊ ಅದನ್ನ ಯಾವ ತರ ನಂಬ್ತೀರಾ ನೀವು? ಟೈಮ್ನ ಯಾವ ತರ ನಂಬ್ತೀರಾ? ಅದೇ ಮೇಡಮ್, ನಾನು ಎಲ್ಲೋದ್ರು ಅದೇ ಹೇಳ್ತೀನಿ. ಈಗ ನನ್ನಿಂದ ಆಗ್ಬಿಡ್ತು, ನಾನ್ ಮಾಡ್ಬಿಟ್ಟೆ, ಇವನೇ ಅದೆಲ್ಲ ಅದು ಟೈಮಿಗೆ ಸಿಗೋ ಜನ ಎಲ್ಲ ತುಂಬಾ ಮ್ಯಾಟ್ರ್ ಆಯ್ತಾರೆ. ಅದು ಟೈಮು ಈಗ ಕೆಲವೊಂದು ನಾನು ಅನ್ಕೊಂಡ್ ಇದಾಗಿದ್ರೆ ಹೆಂಗಿರೋದು. ಈಗ ನಮ್ಮ ಲೈಫಲ್ಲಿ ಒಂದು ಅನ್ಕೊಂಡಿರ್ತೀವಿ ಗೊತ್ತಾ, ಹಿಂಗಾದ್ರೆ ಹೆಂಗಿರ್ತದೆ. ಈಗ ನಾ ಸುಮ್ಮನೆ ಈಗ ಏನಾರು ಒಂದು 100 ಕೋಟಿ ದುಡ್ಡು ಸಿಕ್ಬಿಟ್ರೆ ಹೆಂಗಿರ್ತದೆ ಅಂತ ಅನ್ಕೊಂಡಿರ್ತೀವಿ ನೋಡ್ರಿ. ಸಿಕ್ಬಿಟ್ರೆ ಹೆಂಗಿರ್ತದೆ ಹೇಳಿ ಸಡನ್ ಆಗಿ. ಅದು ಈಗ ನಾನು ಕೆಲವೊಂದು 3-4 ಇನ್ಸಿಡೆಂಟ್ ಹಂಗೆ ಹಿಂಗಾದ್ರೆ ಹೆಂಗಿರ್ತದೆ ಅಂತ ನಾನು ಊರಲ್ಲಿದ್ದಾಗ ಅನ್ಕವೆ. ನಮ್ಮ ಮಳವಳ್ಳಿಲೆಲ್ಲ ನಾನು ಕಾಲೇಜ್ಗೆ ಹೋಯ್ತಿದ್ದಲ್ಲ ಆ ಟೈಮಲ್ಲಿ ಸತೀಶ್ ಅಣ್ಣನ ನಮ್ಮ ನಿನ್ನೆಸಮ್ ಸತೀಶ್ ಅಣ್ಣ ಅವ್ರದ್ದು ಸಿನಿಮಾ ಬ್ಯಾನರ್ಗಳೆಲ್ಲ ಹಾಕಿದ್ರು ನಮ್ಮೂರ ಹಬ್ಬಕ್ಕೆ ಕರಿಕೆ. ನಾನು ಒಂದು ಟೈಮಲ್ಲಿ ನಮ್ಮ ಬ್ಯಾನರಿಗೆ ಬಂದ್ಬಿಟ್ಟು ಹೆಂಗಿರ್ತದೆ ಅಂತ ನೋಡ್ರಿ. ಊರು ಇಡೀ ಕರ್ನಾಟಕ ತುಂಬ ಬ್ಯಾನರು ಹಾಕುವ ಅದು ಎಲ್ಲೋ ಒಂದು ಟೈಮಲ್ಲಿ ಹಂಗೆ ಆಗ್ಬಿಟ್ಟಾಗ ಅದು ನಂಬೇಕಾ ಬಿಡ್ಬೇಕಾ, ಏನಪ್ಪ ಇದು ನಡೀತಾ ಇರೋದು ನಂಗೆ. ಫಿಲ್ಮ್ ಚೇಂಬರಲ್ಲಿ ದೂರ ಆಗುತ್ತೆ ಅಂತಾನು ಅನ್ಕೊಂಡಿದ್ರಾ? ಇವಾಗ ಸರ್ ಅದ್ರ ಬಗ್ಗೆ ದೂರ ನಾನೇ ಸ್ಪಷ್ಟ ಅಂದರೆ ಆ ಸಿನಿಮಾದಲ್ಲಿ ನನ್ನ ಪಾತ್ರಕ್ಕೆ ನಾನು ಏನು ಪಾತ್ರ ಮಾಡಿದ್ದೆ ಅದಕ್ಕೆ ಎಷ್ಟು ನನ್ನ ಕೈಲಿ ಎಷ್ಟು ಪ್ರಮೋಷನ್ ಮಾಡಬೇಕು ಅಷ್ಟು ಮಾಡಿದ್ದೀನಿ. ಬಾಯಿ ಹೊರಟೋಗುತ್ತೆ ಸರ್. ಇವಾಗ ಓಕೆ, ಈ ತರ ನೀವು ಬಿಗ್ ಬಾಸ್ ಇಂದ ಬಂದ್ಮೇಲೆ ಇನ್ನೂ ಇದೆ ಇವಾಗ ಎಲ್ಲನೂ ಮಾಡ್ತಾ ಇದೀನಿ ಮೇಡಮ್. ಅದೇ ಮಾಡ್ತಾ ಇರೋದು ಇವಾಗ. ಈಗೆಲ್ಲ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ, ಈಗೆಲ್ಲ ಆ ಪ್ರೊಸೆಸ್ಸಲ್ಲೇ ಇರೋದು ಇವಾಗ. ಎಲ್ಲರನ್ನು ಮೀಟ್ ನೀವು ತುಂಬಾ ಮಾತಾಡೋ ತರ ಕ್ರಿಯೇಟ್ ಆಗ್ಬಿಟ್ಟಿದೆ. ಅದನ್ನ ನೀವು ಹೇಗೆ ತಗೊಳ್ತೀರಾ? ಪಾಸಿಟಿವ್ ಜೊತೆ ನೆಗೆಟಿವ್ ಕೂಡ ಬರ್ತಾ ಇದೆ. ಸೊ ನೆಗೆಟಿವ್ ಸರ್, ಈಗ ಬಿಗ್ ಬಾಸ್ ಫೇಮ್ ಸಿಕ್ಕದಾದ್ಮೇಲೆ ಈ ತರದ್ ಕಾಮನ್ ಪಾಸಿಟಿವ್ ಇರುತ್ತೆ, ನೆಗೆಟಿವಿಟಿನೂ ಇರುತ್ತೆ. ಸೊ ಇದನ್ನೆಲ್ಲ ಫೇಸ್ ಮಾಡೋದಕ್ಕೆ ಯಾವ ತರ ಸಿದ್ಧ ಆಗಿದ್ದೀರಾ ನೀವು ಅಂತ? ಇಲ್ಲ ಮೇಡಮ್, ಈಗ ನಾನು ಈಗ ಪಾಸಿಟಿವ್ ಆಗಿ 4 ಜನ ಹಿಂಗೆ ಚೆನ್ನಾಗಿ ಮಾತಾಡ್ತಾರೆ, ಪ್ರೀತಿ ತೋರಿಸ್ತಾರೆ, ಇದನ್ನೆಲ್ಲ ತಕ್ಕಂಡು ನಾನು ಖುಷಿ ಪಡೋಕೆ ರೆಡಿ ಇದ್ಮೇಲೆ ನಾನು ಯಾರೋ ಹಿಂಗೆ ನೆಗೆಟಿವ್ ಬೈತಾರೆ, ಏನು ಹೇಳ್ತಾರೆ, ಅದನ್ನು ತಗೋಕೆ ರೆಡಿ ಇರಬೇಕು. ಈಗ ಯಾರಿಗೆ ಗೊತ್ತು ಅದೇ ಕರೆಕ್ಟಾಗಿರ್ಬೋದಲ್ಲ. ಸರಿ ಆಯಿತು. ಈಗ ನಾನು ಏನು ಒಂದು 20-25 ವರ್ಷ ಇಂಡಸ್ಟ್ರಿಲಿದ್ದು ಇದನ್ನೆಲ್ಲ 25 ವರ್ಷ ಕ್ಯಾರಿ ಮಾಡ್ಕೊಂಡು ಇದು ನನಗೂ ಹೊಸ್ತಲ್ವ ಮೇಡಮ್. ಇದೆಲ್ಲ ಈ ನೇಮು, ಈ ಫೇಮು, ಇದು ಈ ಪ್ರೀತಿ, ಇಷ್ಟು ಜನ, ಇದೆಲ್ಲ ಹೊಸ್ತಲ್ವಾ. ಕೆಲವೊಂದು ಕಡೆ ನನ್ನ ಕಡೆನೂ ತಪ್ಪಾಗಿರ್ಬೋದು. ಈಗ ಅವ್ರು ಹೇಳ್ತವ್ರೆ ಅಂದರೆ ಸರಿ ಕರೆಕ್ಷನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇವಾಗ ಅದ್ಯಾವುದೋ ಮಗು ಟ್ಯಾಟು ಹಾಕಿಸ್ಕೊಂಡೆ ಇರೋದು ನೋಡಿದೆ ನಾನು ನಿಮ್ಮದು ವಿಡಿಯೋ. ಸೊ ಅದು ರಿಯಲ್ ಟ್ಯಾಟೂನ ಏನು ನನಗೆ ಗೊತ್ತಿಲ್ಲ, ಒರಿಜಿನಲ್ ಟ್ಯಾಟೂನ. ಸೊ ಮಕ್ಕಳೆಲ್ಲ ಈ ಥರ ಟ್ಯಾಟು ಹಾಕಿಸ್ಕೊಳ್ತಿರೋ ಬಗ್ಗೆ ಏನು ಹೇಳ್ತೀರಿ ನೀವು? ಅಂದರೆ ಅದೇ ಮೇಡಮ್, ಈಗ ಒಂದು ರಿಯಾಲಿಟಿ ಶೋ ಅಲ್ಲಿ ಅದೇ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಇಂದ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು, ವಯಸ್ಸಾಗಿರೋರು, ಅಷ್ಟು ಜನ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಿ ಅಷ್ಟು ಪ್ರೀತಿ ತೋರಿಸ್ತಾರೆ. ಅಷ್ಟು ಚಿಕ್ಕ ಮಕ್ಕಳು ನೋಡ್ರಿ, ಚಿಕ್ಕ ಮಕ್ಕಳು ಸಂಪಾದನೆ ಮಾಡೋದು ತುಂಬ ಕಷ್ಟ. ಅವ್ರ ಪ್ರೀತಿ ಸಂಪಾದನೆ ಮಾಡೋದು ಅದು ಹೆಂಗೆ ಅಂತ ಗೊತ್ತಿಲ್ಲ ಮೇಡಮ್. ಈಗ ಮಕ್ಕಳೆಲ್ಲ ಬೇಡ ಆ ಥರ ಟ್ಯಾಟು ಹಾಕಿಸ್ಕೊಳ್ಳೋದು ಅಂತ ಕೂಡ ಕೆಲವರು ಹೇಳ್ತಿದ್ದಾರೆ. ಸರ್ ಅದೇ ಈಗ ಮಕ್ಕಳೆಲ್ಲ ಹಾಕಿಸ್ಕೋಬಾರ್ದು ಟ್ಯಾಟು ಅಂತ ಕೆಲವರು ಹೇಳ್ತಿರುವಂಥದ್ದು ಆ ವಿಡಿಯೋ ನೋಡ್ಬಿಟ್ಟು. ಸೊ ಅದಕ್ಕೆ ಗಿಲ್ಲಿ ಅವ್ರು ಯಾವ ಥರ ಮೆಸೇಜ್ ಕೊಡ್ತಾರೆ ಅಂತ? ಇಲ್ಲ, ಟ್ಯಾಟು ಹಾಕಿಸ್ಕದೆ ಯಾರು ಹಾಕಿಸ್ಕದೆ ಇದ್ರು ಒಳ್ಳೇದು. ಯಾಕಂದ್ರೆ ಪ್ರೀತಿ ವಿಶ್ವಾಸ ಎಲ್ಲ ನನಗೆ ಗೊತ್ತು, ಮನಸ್ಸಲ್ಲಿ ಇರ್ತದೆ, ಮನಸ್ಸಲ್ಲಿ ಇರಬೇಕು, ಬೇಡ ಅಂತ. ದೊಡ್ಡ ಮನೆ ಹಬ್ಬ ಆಯ್ತು, ಸೊ ಎಲ್ಲರೂ ಮುಖಾಮುಖಿ ಆಗಿದ್ದೀರಾ. ಹೇಗಿತ್ತು ಹಬ್ಬ ಆಚರಣೆ, ಹೇಗಾಯ್ತು ಅಂತ? ಎಲ್ಲರೂ ಸಿಕ್ತು. ಅದೇ ಬಿಗ್ ಬಾಸ್ 15 ದಿನ 20 ದಿನ ಆದ್ಮೇಲೆ ಸಿಕ್ಕಿದ್ದು. ಎಲ್ಲರೂ ಬಂದು ಮಾತಾಡಿಸ್ತು, ಸಖತ್. ಓಕೆ, ಒಂದ್ ಸೆಕೆಂಡ್ ಅಶ್ವಿನಿ ಅವರು ನೀವು ಮುಖಾಮುಖಿ ಆದ್ರ ಏನ್ ಮಾತಾಡಿದ್ರಿ ಅಲ್ಲಿ ಅಂತ? ಇಲ್ಲ, ಅವರು ಟೈಮ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.